ಬೆಂಗಳೂರಿನಲ್ಲಿ ಸುರಕ್ಷಾ ಗ್ಯಾಸ್ ಬಂಕ್ ಬಂದ್ ಆಗಿದೆ. ಮಾಗಡಿ ರಸ್ತೆಯಲ್ಲಿರುವಂತಹ ಸುರಕ್ಷಾ ಗ್ಯಾಸ್ ಬಂಕ್ ಈಗ ಜನ ಒದ್ದಾಡ್ತಿದ್ದಾರೆ. ಆಟೋ ಚಾಲಕರು ಸುರಕ್ಷಾ ಗ್ಯಾಸ್ ಬಂಕ್ ಬಂದ್ ಮಾಡಿಬಿಟ್ಟಿದ್ದಾರೆ, ಸ್ಟಾಕೇ ಇಲ್ಲ. ಇದು ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವಂತಹ ಸುರಕ್ಷಾ ಗ್ಯಾಸ್ ಬಂಕ್. ಆದರೆ ಗ್ಯಾಸ್ ಸಪ್ಲೈ ಇಲ್ಲದೆ 20 ದಿನದಿಂದ ಬಂಕ್ ಅನ್ನ ಬಂದ್ ಮಾಡಲಾಗಿದೆ. ಅಲ್ಲೂ ಕೂಡ ಕಂಪ್ಲೀಟ್ ಕ್ಲೋಸೇ ಮಾಡಿದ್ದಾರೆ. ಹೀಗಾಗಿ ಚಾಲಕರಿಗೆ ಭಾರೀ ಸಂಕಷ್ಟಗಳು ಎದುರಾಗ್ಬಿಟ್ಟಿದೆ. ನೋಡಿ, ಬೆಂಗಳೂರಿನಲ್ಲಿ ಈ ಸುರಕ್ಷಾ ಗ್ಯಾಸ್ ಬಂಕ್ ಸೇರಿ ವಿವಿಧ ಕಡೆಯಲ್ಲಿ LPG ಕೊಡುವಂಥ ಈ ಆಟೋಗಳ ಗ್ಯಾಸ್ ಏನು ಲಭ್ಯ ಆಗುತ್ತೆ, ಎಲ್ಲ ಬಂಕ್ಗಳನ್ನ ಬಂದ್ ಮಾಡುವಂಥ ಕೆಲಸ ಆಗಿದೆ. ಇವತ್ತು ಇಲ್ಲೂ ಕೂಡ ಹಾಗೆ ಆಗ್ಬಿಟ್ಟಿದೆ. ಮತ್ತೊಂದು ಕಡೆಯಲ್ಲಿ ಇನ್ನೊಂದು ಗಳಿಗೆಯಲ್ಲಿ ಎಲ್ಲಾದರೂ ಓಪನ್ ಆಗುತ್ತೆ, ಸ್ಟಾಕ್ ಬರುತ್ತೆ ಅಂತ ಕಾದು ಕೂತ್ಕೊಂತಿದ್ದಾರೆ. ಇದೇ ವಿಚಾರವಾಗಿಯೇ ಕರ್ನಾಟಕ ನ್ಯೂಸ್ ಬೀಟ್ ಬಳಿ ಸತೀಶ್ ಅವರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಇವರು ಈ ಸುರಕ್ಷಾ ಗ್ಯಾಸ್ ಬಂಕಿನ ಮಾಲೀಕರು. ಗ್ಯಾಸ್ ಸಮಸ್ಯೆ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವಂತದ್ದು. ಇದೇ ಹಿನ್ನೆಲೆಯಲ್ಲಿ ಈಗಾಗಲೇ ಕೆಲವಷ್ಟು ಬಂಕ್ಗಳು ಬಂದ್ ಸಹ ಆಗಿದಾವೆ. ಅದರ ಜೊತೆಗೆ ಕೆಲವಷ್ಟು ಈಗಾಗಲೇ ಇರುವಂತಹ ಗ್ಯಾಸ್ ಬಂಕ್ಗಳ ಎದುರು ಆಟೋ ಚಾಲಕರು ಕ್ಯೂ ನಲ್ಲಿ ನಿಂತು ಸರದಿ ಸಾಲಿನಲ್ಲಿ ಗ್ಯಾಸ್ ಅನ್ನ ಹಾಕ್ಸ್ಕೊಳ್ತಾ ಇರುವಂತದ್ದು. ಸೀಮಿತ ಪ್ರಮಾಣದಲ್ಲಿ ಗ್ಯಾಸ್ ಅನ್ನ ಹಾಕ್ಸ್ಕೊಳ್ತಾ ಇದ್ದಾರೆ. ಇದೇ ಹೊತ್ತಿನಲ್ಲಿ ಕೆಲವಷ್ಟು ಗ್ಯಾಸ್ ಬಂಕ್ಗಳು ಬಂದ್ ಸಹ ಆಗಿದೆ. ಈಗಾಗಲೇ ನಾನು ಮಾಗಡಿ ರೋಡ್ ನ ಟೋಲ್ ಗೇಟ್ ಬಳಿಯಲ್ಲಿ ಇರ್ತೀನಿ. ಇದೇ ಒಂದು ಗ್ಯಾಸ್ ಬಂಕ್ ಕಳೆದ 20ಕ್ಕೂ ಹೆಚ್ಚು ದಿನಗಳಿಂದ ಏನು ಈಗ ಒಂದು ಗ್ಯಾಸ್ ಸಪ್ಲೈ ಇಲ್ಲದ ಕಾರಣದಿಂದ ಬಂದ್ ಆಗಿದೆ. ಇದೇ ಈ ವಿಚಾರವಾಗಿ ಮಾತಾಡ್ಲಿಕ್ಕೆ ನಮ್ ಜೊತೆಗೆ ಈ ಗ್ಯಾಸ್ ಬಂಕ್ ನ ಓನರ್ ನಮ್ ಜೊತೆಗೆ ಇದ್ದಾರೆ. ಅವ್ರನ್ನ ಮಾತಾಡ್ಸ ಹೋಗ್ತೀನಿ. ಸರ್, ಏನ್ ಸಮಸ್ಯೆ ಆಗ್ತಿದೆ? ಎಷ್ಟು ದಿನದಿಂದ ಈ ಗ್ಯಾಸ್ ಬಂಕ್ ಬಂದ್ ಆಗಿದೆ? ಬಂದು ನಮ್ಗೊಂದು 25 ದಿನ ಆಯ್ತು. 25 ದಿನದ ಗ್ಯಾಸ್ ಸರ್ವಿಸ್ ಕೊಡ್ತಾ ಇಲ್ಲ ನಮ್ಗೆ ಆಕ್ಚುಲಿ. ಮತ್ತೆ ಅದೇನೆ ಸರ್ವಿಸ್ ಮೈನ್ ಪ್ರಾಬ್ಲಮ್ ಅಂದ್ರೆ ಅದೇನೆ ನಮ್ದು. ನಾವು ಸರ್ವಿಸ್ ಕೊಡಕ್ ರೆಡಿ ಇದೀವಿ, ಬಟ್ ಅವ್ರು ಸರ್ವಿಸ್ ಕೊಡ್ತಾ ಇಲ್ಲ. ಈಗ 25 ದಿನದಿಂದ ಹುಡುಗರಿಗೆ ನಾವು ಊಟದಿಂದ ಹಿಡಿದು ಸ್ಯಾಲರಿಯಿಂದ ಹಿಡಿದು ಎಲ್ಲ ಸೇರ್ಸ್ ಕೊಡ್ತಾ ಇದೀವಿ. ಏನ್ ರೀತಿ ಪ್ರತಿಕ್ರಿಯೆ ಬರ್ತಾ ಇದೆ ಸರ್? ಏನಕ್ಕೋಸ್ಕರ ಸಪ್ಲೈ ಇಲ್ಲ ಅನ್ನೋಂಥದ್ದು? ಅದೇ ಈಗ ಅಲ್ಲಿ ವಾರ ಆಗ್ತಾ ಇರೋದ್ರಿಂದ ಅವ್ರು ಸರ್ವಿಸ್ ಕೊಡಕ್ ಆಗ್ತಾ ಇಲ್ಲ ಅಂತ ಇದಾರೆ. ಕೊಡ್ತೀವಿ, ಅಲ್ಪ ಸ್ವಲ್ಪ ಕೊಡ್ತೀವಿ ಅಂತಾರೆ. ಅದನ್ನ ತಗೊಂಡ್ಬಿಟ್ಟು ನಾವ್ ಇಲ್ಲಿ ಸರ್ವಿಸ್ ಕೊಡಕ್ ಆಗಲ್ಲ. 1 hour 2 hour ಖಾಲಿ ಆಗ್ಬಿಡುತ್ತೆ. ಮತ್ತೆ ಈಗ ಆಟೋದವರೆಲ್ಲ ಗಲಾಟೆ ಮಾಡ್ತಾರೆ. ಅದರಿಂದ ನಾವು ತಗೊಂತಾ ಇಲ್ಲ ಅದನ್ನ ಒಂದ್ ಸ್ವಲ್ಪ ಹೊತ್ತಿನ. ಈಗ ಮತ್ತೆ ಏನಾದ್ರು ತರಿಸ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ? ಪ್ರಯತ್ನ ಮಾಡ್ತಾ ಇದೀವಿ. ಈಗ ನಿನ್ನೆಲ್ಲ ಮಾತಾಡ್ಕೊ ಬಂದಿದೀವಿ. ಭಾನುವಾರ ದಿನ ಎನಿ ಕಾಸ್ಟ್ ನಾವು ಓಪನ್ ಮಾಡ್ತೇವೆ. ಆಟೋ ಚಾಲಕರು ಯಾವ ರೀತಿ ಪ್ರತಿಕ್ರಿಯೆ? ದಿನ ಬಂದು ಕೇಳ್ಕೊಂಡು ಹೋಗೋದು, ಅವ್ರ ಪ್ರಾಬ್ಲಮ್ ಹೇಳ್ಕೊಳೋದು ಮಾಡ್ತಾ ಇದಾರೆ. ಪಾಪ ಅವರಿಗೂ ಪ್ರಾಬ್ಲಮ್ ಇದೆ. ಅದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಆದಷ್ಟು ಬೇಗ ನಾವು ಓಪನ್ ಮಾಡ್ತೇವೆ. ಏನು ಯುದ್ಧದ ಕಾರಣದಿಂದಾಗಿ ನಮ್ಗೆ ಯಾವುದೇ ರೀತಿ ಲೋಡ್ ಸಿಗ್ತಾ ಇಲ್ಲ. ಲೋಡ್ ಅನ್ನ ತರಿಸ್ಕೊಳ್ಳೋಕ್ಕೂ ಸಹ ಕಷ್ಟ ಆಗ್ತಾ ಇದೆ ಅನ್ನುವಂತ ಮಾತುಗಳನ್ನ ಆಡ್ತಾ ಇದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಕಳೆದ 20 ದಿನಗಳಿಂದ ನಾನು ಬಂಕ್ ನ ಬಂದ್ ಮಾಡಿದ್ದೇನೆ. ಇನ್ನು 2 ದಿನಗಳಲ್ಲಿ ಲೋಡ್ ಅನ್ನ ತರಿಸ್ಕೊಂಡು ಒಂದು ರೀತಿಯಲ್ಲಿ ಸರ್ವಿಸ್ ಕೊಡುವಂತ ಪ್ರಯತ್ನವನ್ನು ಮಾಡ್ತೇನೆ ಅನ್ನುವಂತ ಮಾತುಗಳನ್ನ ಮಾಲೀಕರು ಆಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಕಿರಣ್ ಕಾಲ್ಮನೆ, ಕರ್ನಾಟಕ ನ್ಯೂಸ್ ಬೀಟ್ ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.